ರೆಪೋ ದರ ರೆಪೋ ದರ ಅಂದ್ರೆ ಆರ್ ಆರ್ ರೆಪೋ ದರ ಅಂದ್ರೆ ಆರ್ ಆರ್ ರೆಪೋ ದರ ಅಂದ್ರೇನು? ಆರ್ ಬಿ ಐ ವಾಣಿಜ್ಯ ಬ್ಯಾಂಕುಗಳಿಂದ ಹಣ ನೀಡಿದಾಗ ಅದರ ಮರಳಿಗೆ ಬಡ್ಡಿ ನೀಡುವುದು. ರೆಪೋ ದರ ಏನೆಂದರು? ರೆಪೋ ದರ ಅಂದ್ರೇನು? ಆರ್ ಬಿ ಐ ಬ್ಯಾಂಕ್ನಾಗ ವಾಣಿಜ್ಯ ಬ್ಯಾಂಕುಗಳು ಠೇವಣಿ ಇರ್ತಾವಲ್ಲ ಅದಕ್ಕೆ ಬಡ್ಡಿ ನೀಡೋದು ರೆಪೋ ದರ ಅಂತಾರೆ. ಹಳದಿ ಕ್ರಾಂತಿ ಎಣ್ಣೆ ಪೆಟ್ರೋಲಿಯಂಗೆ ಆಯಿತು. ಬ್ಯಾಂಕ್ ದರ ಎಂದರೇನು? ಬ್ಯಾಂಕ್ ದರ ಎಂದರೇನು? ಆರ್ ಬಿ ಐನಿಂದ ವಾಣಿಜ್ಯ ಬ್ಯಾಂಕುಗಳು ಲಾಂಗ್ ಟೈಮ್ 1 ವರ್ಷಕ್ಕೆ ಹಣ ನೀಡಿದರೆ ಮರಳಿ ಬಡ್ಡಿ ನೀಡುವುದು ಮರಳಿ. ಕೊಂಕಣಿ ರೈಲು ಎಲ್ಲಿ ತಿರುಗಾಡ್ತಂದ್ರೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ರಿಸರ್ವ್ ರೆಪೋ ದರ ಆರ್ 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 ಎಂದರೆ ವಾಣಿಜ್ಯ ಬ್ಯಾಂಕುಗಳಲ್ಲಿ ಹಣ ಉಳಿದಾಗ ಅದು ಆರ್ ಬಿ ಐನಲ್ಲಿ ಇಡುತ್ತದೆ, ಅದಕ್ಕೆ ಆರ್ ಬಿ ಐ ಬಡ್ಡಿ ನೀಡುವುದಿಲ್ಲ. ರಿಸರ್ವ್ ರೆಪೋ ದರ ಅಂದ್ರೇನು? ವಾಣಿಜ್ಯ ಬ್ಯಾಂಕುಗಳಲ್ಲಿ ಎಷ್ಟು ಹಣ ಉಳಿದಿರ್ತಲ್ಲ ಆ ಹಣ ಒಯ್ದು ಆರ್ ಬಿ ಐಗೆ ಇಡ್ತಾರೆ. ಆ ಆರ್ ಬಿ ಐ ಬೇಕಾದ ಇದು ವಾಣಿಜ್ಯ ಬ್ಯಾಂಕ್ಗಳು ಅದಕ್ಕೆ ಬಡ್ಡಿ ಕೊಡಲ್ಲ, ಅದಕ್ಕೆ ರೆಪೋ ಆರ್ ಆರ್ ಅಂತಾರೆ. ರಿಸರ್ವ್ ರೆಪೋ ದರ ಅಂತಾರೆ. ಭಾರತದಲ್ಲಿ ಚಹಾ ಸಂಶೋಧನಾ ಕೇಂದ್ರ ಜೋಹುಟ್ ಅಸ್ಸಾಂ. ನಗದು ಮೀಸಲು ಅನುಪಾತ CRR ಎಂದರೆ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐನಲ್ಲಿ ಕೆಲವು ಮೊತ್ತ ಹಣ ಇಡುತ್ತವೆ, ಅದಕ್ಕೆ ನೋ ಬಡ್ಡಿ. ವಾಣಿಜ್ಯ ಬ್ಯಾಂಕುಗಳು ಕಡ್ಡಾಯವಾಗಿ ಆರ್ ಬಿ ಐಗೆ ಇಡಬೇಕು. ಯಾವಾಗ ಎಮರ್ಜೆನ್ಸಿ ಏನಾರ ಬರ್ತಂದ್ರೆ ಹಳೆ ತಗೊಳಕ್ಕೆ ಆರ್ ಬಿ ಐ ಏನು ಮಾಡ್ತದೆ? ವಾಣಿಜ್ಯ ಬ್ಯಾಂಕ್ಗಳಿಂದ ರೊಕ್ಕ ಇಟ್ಕೋತದೆ, ಅದಕ್ಕೆ ಬಡ್ಡಿ ಕೊಡಲ್ಲ. ಅದಕ್ಕೆ ಏನಂತಾರೆ? CRR ಅಂತಾರೆ. ನಗದು ಮೀಸಲು ಅನುಪಾತ ಎಂದರೆ ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐನಲ್ಲಿ ಕೆಲವು ಮೊತ್ತ ಹಣ ಇಡ್ತಾವೆ, ಅದಕ್ಕೆ CRR ಎನ್ನುವುದು. ಶಾಸನಬದ್ಧ ದ್ರವ್ಯದ ಅನುಪಾತ SLR ಎಂದರೆ ಶಾಸನಬದ್ಧ ದ್ರವ್ಯ ಅನುಪಾತ ಅಥವಾ SLR ಎಂದರೆ ವಾಣಿಜ್ಯ ಬ್ಯಾಂಕುಗಳು ಕೆಲವು ಮೊತ್ತವನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದು. ಈ CRR ಎಂದರೇನು? ಆರ್ ಬಿ ಐದ ಇಡೋದು ಮುಕ್ಕು. SLR ಅಂದ್ರೇನು? ತಮ್ಮ ಬಳಿ ಮುಕ್ಕು ರೊಕ್ಕ ಇಟ್ಕೋದು. CRR ಅಂದ್ರೇನು? ವಾಣಿಜ್ಯ ಬ್ಯಾಂಕಿನ ಬಳಿ ಮುಕ್ಕು ರೊಕ್ಕ ಇಟ್ಕೋದು. ಮುಂದೆ SLR ಅಂದ್ರೆ ತಮ್ಮ ಬಳಿ ಮುಕ್ಕು ಹಣ ಇಟ್ಕೋದು ವಾಣಿಜ್ಯ ಬ್ಯಾಂಕ್ಗಳು. ಸೀಮಾಂತ ಸ್ಥಾಯಿ ಸೌಲಭ್ಯ MSF ಮರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಎಂದರೆ ವಾಣಿಜ್ಯ ಬ್ಯಾಂಕಿಗೆ ಒಂದು ದಿನಕ್ಕೆ ಆರ್ ಬಿ ಐ ಬಡ್ಡಿಗೆ ಹಣ ನೀಡುವುದು. MSF ಎಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಆರ್ ಬಿ ಐ ಒಂದೇ ದಿನ ಹಣವನ್ನು ನೀಡುವುದು. G7 ರಾಷ್ಟ್ರ ನೋಡಬೇಕು, ಇದು ಆರ್ ಬಿ ಐ ನೋಡಬೇಕು. ಎಲ್ಲ ಸ್ಕೋಪ. ಪ್ರಪಂಚದ HID ಮಾನ ಸ್ಥಾಪನೆ 1990. HID ಅಳೆಯುವುದು UNDP ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವಾಗ ಅಳಿತು? UNDP ಅಳಿತದ. HID ಮೊದಲು ಅಳತೆ ಮಾಡಿದವರು ಪಾಕಿಸ್ತಾನದ ಮೆಹಬೂಬರ. HID ಭಾರತದ ಯಾರು ಅಳತೆ ಮಾಡಿದಾರ? ಅಮೃತ್ ಸೇನ್ ಮಾಡಿದರು. ಅಮೃತ್ ಸೇನ್ HID ಅಳತೆ ಮಾಡಲು ಆಯ್ಕೆ ಮಾಡಿದ ಮೊದಲ ರಾಜ್ಯ MP. ಅಮೃತ್ ಸೇನ್ HID ಮಾಡಲು ಮೊದಲು ಆಯ್ಕೆ ಮಾಡಿದ ರಾಜ್ಯ MP. ಒಂದು ರಾಜ್ಯ ಹಣಕಾಸು ಆಯೋಗ. ಕರ್ನಾಟಕ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರಾದಂದ್ರೆ J. ತಿಮ್ಮಣ್ಣ, ಎರಡನೇದು ಸುರೇಂದ್ರನಾಥ, ಮೂರನೇದು J. ಕೊಂಡ್ಲಿ, ನಾಲ್ಕನೇದು ಚಿನ್ನಸ್ವಾಮಿ. ಪ್ರಸ್ತುತ ನೋಡ್ಬೇಕು ಯಾರ? ನರಸಿಂಹ ಸಮಿತಿ ಬ್ಯಾಂಕ್ ಸುಧಾರಣೆಗೆ ಬತ್ತು. ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಲ್ಲ ಕೆಲಸ ಸರ್ಕಾರದಲ್ಲಿ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಲ್ಲ ಕೆಲಸ ಸರ್ಕಾರ ನೋಡ್ಕೋತದ. ಚೀನಾ, ನಾರ್ತ್ ಕೊರಿಯಾ, ಕ್ಯೂಬಾ ಇವುಗಳು. ಭಾರತ ಕೃಷಿ ಕೇಂದ್ರ ದೆಹಲಿ. ಭಾರತದಲ್ಲಿ ಕೃಷಿ ಕೇಂದ್ರ ಇಲ್ಲದ ದೆಹಲಿದಾಗದ. ಕೇಂದ್ರ ಭತ್ತ ಸಂಶೋಧನಾ ಘಟಕ ಒಡಿಶಾದಾಗದ.
ಕೇಂದ್ರೀಯ ಹತ್ತಿ ಸಂಶೋಧನಾ ನಾಗಪುರ ಮಹಾರಾಷ್ಟ್ರದಾಗದ. ಕೇಂದ್ರೀಯ ಹತ್ತಿ ತಂತ್ರಜ್ಞಾನ ಮುಂಬೈದಾಗದ. ನೆಲಗಡ್ಡೆ ಸಂಶೋಧನಾ ಜುನಾಗಢ್ ಗುಜರಾತ್ದಾಗದ. ರಾಗಿ ಸಂಶೋಧನಾ ಕೇಂದ್ರ ತುಮಕೂರು ಕರ್ನಾಟಕದಾಗದ. ಭಾರತ ಒಟ್ಟು ದೇಶೀಯ ಉತ್ಪನ್ನ ಅಳೆಯಲು GDP ಅಳತೆ ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ. GDP ಯಾರು ಅಳತೆ ಮಾಡ್ತಾರೆ? ಕೇಂದ್ರ ಸಂಖ್ಯಾ ಸಂಸ್ಥೆ ಮಾಡ್ತದೆ. ಸಿಗರೆಣ್ಣೆ ಕಲ್ಲಿದ್ದಲು ಗೋದಾವರಿ ಕಣಿವೆ. ಭಾರತದಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಪರಮಾಣು. ಯಾವ ಪರಮಾಣು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡ್ತಾ ನೋಡಬೇಕು? ಕೊಡಕಲಂ ತಮಿಳುನಾಡು. ಹಾಂಗ್ಕಾಂಗ್ ಒಂದು ಮುಕ್ತ ವಿನಿಮಯ ಮಾರುಕಟ್ಟೆ. ಹಾಂಗ್ಕಾಂಗ್ ಒಂದು ಮುಕ್ತ ವಿನಿಮಯ ಮಾರುಕಟ್ಟೆ. ಮೌರ್ಯದಿಂದ ತೆರಿಗೆ ಆಧಾರವು ಸರಕುಗಳ ಬೆಲೆಗಳಿಗೆ. ಭಾರತದ ಪ್ರಸ್ತುತ ಕಲ್ಲಿದ್ದಲು ಪೂರೈಕೆ ಹೆಚ್ಚು ದೇಶ ಯಾವುದು ನೋಡಬೇಕು? ಬಿಮ್ಸ್ಟೆಕ್ ಒಟ್ಟು ದೇಶಗಳು 7. ಬಿಮ್ಸ್ಟೆಕ್ನಲ್ಲಿ ಒಟ್ಟು ದೇಶಗಳು 7. ಬಾಂಗ್ಲಾದೇಶ, ಇಂಡಿಯಾ, ಮ್ಯಾನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ, ನೇಪಾಳ. ಇದು ಬಿಮ್ಸ್ಟೆಕ್ ಕೇಂದ್ರ ಕಚೇರಿ ಇಲ್ಲದಲ್ಲ, ಬಾಂಗ್ಲಾದೇಶದಾಗ ಢಾಕಾದಾಗದ ಬಿಮ್ಸ್ಟೆಕ್ ಕೇಂದ್ರ ಕಚೇರಿ. 7 ದೇಶವ ಇಲ್ಲಿ ಅವನು 7 ದೇಶ. ಬಿಮ್ಸ್ಟೆಕ್ದಾಗ 7 ದೇಶ ಅವನು: ಬಾಂಗ್ಲಾದೇಶ, ಇಂಡಿಯಾ, ಮೈನ್ಮಾರ, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ. ಒಟ್ಟು 1 2 3 4 5 6 7. ಇದ್ರು ಬಿಮ್ಸ್ಟೆಕ್ ಕೇಂದ್ರ ಕಚೇರಿ ಇಲ್ಲದಂದ್ರೆ ಕೇಂದ್ರ ಕಚೇರಿ ಬಾಂಗ್ಲಾದೇಶದಾಗ ಢಾಕಾದಾಗದ. ಯಾವುದು ಬಿಮ್ಸ್ಟೆಕ್ ರಾಷ್ಟ್ರವಲ್ಲ ಕೇಳ್ತಾನ? ಬಿಮ್ಸ್ಟೆಕ್ ರಾಷ್ಟ್ರವಲ್ಲ ಕೇಳ್ತಾನ. ಬಾಂಗ್ಲಾದೇಶದ, ಮೈನ್ಮಾರ್ ಅದ, ಥೈಲ್ಯಾಂಡ್ ಅದ, ಮಲೇಷಿಯಾ ಇಲ್ಲ. ದುರ್ಗಾಪುರ ಉಕ್ಕಿನ ಸ್ಥಾವರ ಇಲ್ಲದ ಬ್ರಿಟನ್ ಸಹಯೋಗದಿಂದ. ವಿವೇಕಾನಂದ ವಿಮಾನ ಛತ್ತೀಸ್ಗಢ ರಾಯ್ಪುರದಾಗದ. ಬಾಂಗ್ಲಾದ ಕರೆನ್ಸಿ ಟಾಕಾ. ವಿಶ್ವ ಆರ್ಥಿಕ ವರದಿ ವಿಶ್ವ ಬ್ಯಾಂಕ್ ವರದಿ ವಿಶ್ವ ಅಭಿವೃದ್ಧಿ ಮಾಡ್ತದೆ. ವಿಶ್ವ ಬ್ಯಾಂಕ್ ಯಾವುದು ವರದಿ ಮಾಡ್ತದೆ? ವಿಶ್ವದ ಅಭಿವೃದ್ಧಿ ವರದಿ ಬಿಡುಗಡೆ ಮಾಡ್ತದೆ. ಜನಸಂಖ್ಯೆ ಸ್ಫೋಟಕ 1951ರಿಂದ 1981 ತನಕ. ಆಯುಷ್ಮಾನ ದಿನ ಏಪ್ರಿಲ್ 30. ಕನಿಷ್ಠ ಪರಿಣಾಮ ವಲಯ ಕೃಷಿ ವಲಯ. ಹಣಕಾಸು ಕೊರತೆಯಲ್ಲಿ ಕೋಶೀಯ ಕೊರತೆ. ಹಣಕಾಸು ಕೊರತೆಯಲ್ಲಿ ಕೋಶೀಯ ಕೊರತೆ ಅನ್ನೋದು ಆದಾಯ ಕೊರತೆ, ಪ್ರಾಥಮಿಕ ಕೊರತೆ, ಪರಿಣಾಮಕಾರಿ ಆದಾಯ ಕೊರತೆ. ಹಣಕಾಸು ಕೊರತೆಯಲ್ಲಿ ಕೋಶೀಯ ಕೊರತೆ, ಆದಾಯ ಕೊರತೆ ಎರಡು ಒಂದೇ. ಕೋಶೀಯ ಕೊರತೆ, ಆದಾಯ ಕೊರತೆ ಅಂದ್ರೇನು? ಪ್ರಾಥಮಿಕ ಕೊರತೆ ಜಾರಿಗೆ. ಪರಿಣಾಮಕಾರಿ ಆದಾಯ ಕೊರತೆ 2012 ಜಾರಿ. ಇವತ್ತು ಹಣಕಾಸು ಕೊರತೆಯಲ್ಲಿ ನೋ ಬಳಕೆ, ಬಜೆಟ್ ಕೊರತೆ, ನೀತಿ ಕೊರತೆ. ಹಣಕಾಸು ಕೊರತೆಯಲ್ಲಿ ನೋ ಬಳಕೆ, ಬಜೆಟ್ ಕೊರತೆ, ನೀತಿ ಕೊರತೆ ಬರಲ್ಲ. 1980 ಭಾರತದಲ್ಲಿ ಜೀರೋ ಬಜೆಟ್ ಮಂಡಿಸುತ್ತದೆ. 1980ರಿಂದ ಭಾರತ ಜೀರೋ ಬಜೆಟ್ ಮಂಡಿಸುತ್ತದೆ. ಜೀರೋ ಬಜೆಟ್ ಪರಿಕಲ್ಪನೆ ಪೀಟರ್ ಎ ಪೆಹರ್. ನರಸಿಂಹ ಸಮಿತಿ ಬ್ಯಾಂಕ್ ಸುಧಾರಣೆಗೆ. ರಾಜ್ ಚೆಲ್ಲಯ್ಯ ಸಮಿತಿ ತೆರಿಗೆ ಸುಧಾರಣೆಗೆ. ಕುಸ್ರು ಸಮಿತಿ ಕೃಷಿಗೆ. ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಸ್ಥಾಪಕರು VKR ರಾವ್. ರಾಷ್ಟ್ರೀಯ ಆದಾಯ ವೈಜ್ಞಾನಿಕವಾಗಿ ಅಳತೆ. ರಾಷ್ಟ್ರೀಯ ಆದಾಯ ವೈಜ್ಞಾನಿಕ ಅಳತೆ ಮಾಡಿದವರು CR ರಾವ್. NSSO CSO ಕೂಡಿ 2019 NSO ಅದು ಪ್ರಸ್ತುತ ರಾಷ್ಟ್ರೀಯ ಆದಾಯ ಅಳೆಯುವ ಮೂಲ. 2011ರಿಂದ 2012 ತನಕ. NSO ನ್ಯಾಷನಲ್ ಸ್ಟಾಕ್ ಎಕಾಲಜಿ ರಾಷ್ಟ್ರೀಯ ಆದಾಯ ಅಳೆಯುವುದು. ಸಿ ರಂಗಾಚಾರ್ಯ ಸಮಿತಿಯಿಂದ CSO ಮತ್ತು NSO ಬದಲಾಯಿಸಲಾಯಿತು. CSO ಅನ್ನು NSO ಬದಲಾಯಿಸಲಾಯಿತು. ಪ್ರಸ್ತುತ ಕೋಪ್ ಸಮ್ಮೇಳನ ಎಲ್ಲಿ ನಡೀತು ನೋಡ್ಬೇಕು? ಕೋಪ್ ಸಮ್ಮೇಳನ NSO ಕಾರ್ಯ ರಾಷ್ಟ್ರೀಯ ಆದಾಯ ಅಳತೆ, ತಲಾ ಆದಾಯ ಅಳತೆ. NSO ಕಾರ್ಯಗಳು ಏನೇನವ? ರಾಷ್ಟ್ರೀಯ ತಲಾ ಆದಾಯ ಅಳತೆ ಮಾಡಬೇಕು, ರಾಷ್ಟ್ರೀಯ ಆದಾಯ ಅಳತೆ, ತಲಾ ಆದಾಯ ಅಳತೆ ಮಾಡಬೇಕು. ರಾಷ್ಟ್ರೀಯ ಆದಾಯ ಅಳತೆ ಎರಡನೇದು, ತಲಾ ಆದಾಯ ಅಳತೆ ಮಾಡಬೇಕು. ಗ್ರಾಹಕರ ಬೆಲೆ ಸೂಚ್ಯಾಂಕ ಮಾಡಬೇಕು. ಕೈಗಾರಿಕೆ ಉತ್ಪಾದನಾ ಸೂಚ್ಯಾಂಕ ಮಾಡಬೇಕು. ನಿರುದ್ಯೋಗ ಅಳತೆ ಮಾಡಬೇಕು. NSO ಕಾರ್ಯಗಳು. RBIನಲ್ಲಿ ಇದು ಮೀಸಲು
ಹಣಕಾಸನ್ನು ಸರ್ಕಾರಕ್ಕೆ ವರ್ಗಾಯಿಸಲು ಭೀಮಲ್ ಜಲ ಸಮಿತಿ ಮಾಡಿತು. ಭಾರತ ಹೆಚ್ಚು ವಿದ್ಯುತ್ ಉತ್ಪಾದನೆ ಕೊಡಕಲಂ ತಮಿಳುನಾಡು ಮಾಡ್ತದ. ಪ್ರಸ್ತುತ ಭಾರತಕ್ಕೆ 3ನೇ ಅತಿ ಕಲ್ಲಿದ್ದಲು ಪೂರೈಕೆ ಮಾಡೋ ರಾಷ್ಟ್ರಕ್ಕೆ ಆತ ನಾವು 5 ಬರ್ಕೋಬೇಕು ನಾವು. ಸರಕು ಸೇವೆಗಳ ಸಮಾನ ಬೆಲೆ ಸತತ ಇಳಿಕೆಯನ್ನು ಸರಕು ಸೇವೆಗಳ ಸಮಾನ ಬೆಲೆ ಸತತ ಇಳಿಕೆ ಆಗೋದು. ಸರಕು ಸೇವೆಗಳ ಬೆಲೆ ಇಳಿಕೆ ಆಯ್ತಂದ್ರೆ ಅಸರಣ ಎನ್ನುವರು, ಅನ್ನ ಪ್ರಸರಣ ಎನ್ನುವರು. ಘರ್ಷಣಾತ್ಮಕ ನಿರುದ್ಯೋಗ ವ್ಯಾಖ್ಯ. ಘರ್ಷಣಾತ್ಮಕ ನಿರುದ್ಯೋಗ ವ್ಯಾಖ್ಯ ಕಾರ್ಮಿಕರು ಕೆಲಸ ಮಧ್ಯ ಅಲ್ಪಾವಧಿ ಚಲನೆದ. ಘರ್ಷಣಾತ್ಮಕ ನಿರುದ್ಯೋಗ ಅಂದ್ರೆ ಕಾರ್ಮಿಕರಿಗೆ ಸಂಬಂಧಿಸಿದ. RBI ನಗದು ಮೀಸಲು ಅನುಪಾತವನ್ನು CRR ಕಡಿಮೆ ಮಾಡಿದರೆ 10 ನಿರ್ವಹಣೆ ಹೆಚ್ಚಾಗುವುದು. RBI ನಗದು ಮೀಸಲು ಅನುಪಾತ CRR ಕಡಿಮೆ ಮಾಡಿದರೆ 10 ನಿರ್ವಹಣೆ ಹೆಚ್ಚಾಗುವುದು. ಹಣದುಬ್ಬರ ಅಂತರ ಪರಿಭಾವನೆ ನೀಡಿದವರು. ಹಣದುಬ್ಬರ ಅಂತರ ಪರಿಭಾವನೆ ನೀಡಿದವರು JM ಕೆನ್ಸ್. ಸಂದಾಯ ಬಾಕಿ ಅಸಮತೋಲನ ಸರಿಪಡಿಸಲು ಹಣದ ಅಪಮೌಲ್ಯ ಮಾಡಬೇಕು. ಕೇಂದ್ರದ ಮುಂಗಡ ಪತ್ರ ಗಾತ್ರ ಎಷ್ಟು ನೋಡಬೇಕು.